ಮನೆ ಹೆಣ್ಣುಮಗಳು ಹೀಗೆ ಕಣ್ಣೀರು ಹಾಕಬಾರ್ದು. ಹೊರಗಡೆ ಶೇಷು, ಗೋದಾವರಿ, ಸಿರಿ ಎಲ್ಲ ಇದ್ದಾರೆ. ಇಲ್ಲ ಮಾವ, ತಪ್ಪೆಲ್ಲ ನಂದೆ. ಅವಳ ಮೇಲಿನ ಪ್ರೀತಿಲಿ ಕುರುಡಾಗ್ಬಿಟ್ಟೆ. ಅವಳು ಹೇಳಿದ್ದನ್ನೆಲ್ಲ ನಂಬಿಟ್ಟೆ. ಒಂದು ಕ್ಷಣನೂ ಅವಳು ಹೀಗೆಲ್ಲ ಮಾಡಿರ್ತಾಳೆ ಅನ್ನೋ ಅನುಮಾನ ಕೂಡ ಬರಲಿಲ್ಲ ನನಗೆ. ಏನು ಅಂತ ಬಿಡಿಸಿ ಹೇಳ್ತೀಯಾ? ನೆನ್ನೆ ಅಷ್ಟು ರಾತ್ರಿಲಿ ಅವಳು ಎದ್ದು ಹೊರಟಾಗ ಅವಳ ಕೈಯಲ್ಲಿ ನಿಮ್ಮ ಬ್ಯಾಗ್ ಇತ್ತು. ಯಾಕೋ ಅನುಮಾನನೇ ಬರಲಿಲ್ಲ ನನಗೆ. ಅವಳಿಗೆ ಮೊದಲು 3 ಲಕ್ಷ ಕೊಟ್ಟಾಗ್ಲೂ ಅವಳು ನಂಬಿಕೆಗೆ ಅರ್ಹಳಲ್ಲ ಅಂತ ನೀವು ಹೇಳಿದ್ರಿ. ಆದ್ರೆ ನಾನು ಕೇಳಲಿಲ್ಲ. ಅವಳು ಈ ಮನೆಗೆ ಬಂದು ಉಳ್ಕೊಂಡಾಗ್ಲೂ ನೀವು ಹೇಳಿದ್ರಿ. ಆಸ್ತಿಲ್ ಪಾಲ್ ಕೇಳಿದಾಗ್ಲೂ ಅವಳನ್ನ ಗಂಡನ ಮನೆಗೆ ಕಳಿಸೋದಕ್ಕೆ ನೀವು ಮುಂದಾದ್ರಿ. ಆದ್ರೆ ನಾನೇ ಅವಳು ಇಲ್ಲಿರ್ಲಿ ಅಂತ ಸಮಯ ಕೇಳಿದೆ. ಆದ್ರೆ ಇಂಥ ಕೆಲಸ ಮಾಡ್ತಾಳೆ ಅಂತ ಕನಸು ಮನಸ್ಸಿನಲ್ಲೂ ಅನ್ಕೊಂಡಿರ್ಲಿಲ್ಲ ಮಾವ. ಈಗ ಫೋನ್ ಮಾಡಿದ್ರೆ ಅವಳು ಫೋನ್ ತಗೋತಾ ಇಲ್ಲ ಮಾವ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಈ 10 ಲಕ್ಷ ಸಂಪಾದನೆ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀರ ಅಂತ ನಂಗೆ ಗೊತ್ತು ಮಾವ. ಅದನ್ನ ವಾಪಸ್ ಕೊಡಕ್ಕಂತೂ ನನ್ನ ಕೈಲಿ ಸಾಧ್ಯ ಇಲ್ಲ. ಕೊನೆ ಪಕ್ಷ ನಾ ಮಾಡಿದ ತಪ್ಪಿಗೆ ನನಗೆ ಶಿಕ್ಷೆ ಕೊಟ್ಬಿಡಿ ಮಾವ. ಇಲ್ಲ ಅಂದ್ರೆ ಆ ಪಾಪ ಪ್ರಜ್ಞೆ ನನ್ನನ್ನು ಬಿಡಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮಾವ. ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ. ತುಳಸಿ, ಯಾರು ತಪ್ಪು ಏನು ಅಂತ ಆಮೇಲೆ ಯೋಚನೆ ಮಾಡೋಣ. ನೀನು ಇಲ್ಲೇ ಇದ್ದರೆ ಮನಸ್ಸು ಅದನ್ನೇ ಯೋಚಿಸ್ತಾ ಇರುತ್ತೆ, ಸಂಕಟ ಪಡುತ್ತೆ. ನೀನು ಈಗ ತಾನೇ ಸುಧಾರಿಸ್ಕೊಳ್ತಾ ಇದ್ದೀಯ. ಕೆಫೆಗೆ ಹೋಗು. ಅಲ್ಲ ಮಾವ, ಹೋಗು ಒಂದೇ. ಟಿವಿ ಸೋಫಾ ಎಲ್ಲ ನಾವು ಕೇಳಿದಾಗ ಡೆಲಿವರಿ ಮಾಡ್ತಾರಂತೆ. ನನಗಂತೂ ಸೋಫಾ ಕಲರ್ ಸಖತ್ ಇಷ್ಟ ಆಯ್ತು. ನಿಮಗೆ? ಸಂಧ್ಯಾ, ನಾನು ಅವಾಗಿಂದ ಕೇಳ್ತಾನೆ ಇದ್ದೀನಿ ಅದೆಲ್ಲ ಯಾಕೆ ಅಂತ. ನೀ ನನ್ನ ಪ್ರಶ್ನೆಗೆ ಉತ್ತರನೇ ಕೊಡ್ತಾ ಇಲ್ಲ. ಯಾಕೆ ಅಂದರೆ ಸೋಫಾ ಕೂರೋದಕ್ಕೆ, ಟಿವಿ ನೋಡೋದಕ್ಕೆ. ತಮಾಷೆ ಮಾಡಬೇಡ ಸಂಧ್ಯಾ, ನಮ್ಮ ಮನೇಲಿ ಅದೆಲ್ಲನೂ ಇದೆ ಅಲ್ವಾ? ಯಾವ್ದು ನಮ್ಮ ಮನೆ? ಆ ಮನೆನಾ? ನೆನಪು ಕೂಡ ಮಾಡಬೇಡಿ ನನಗೆ. 10 ರೂಪಾಯಿ ಖರ್ಚು ಮಾಡಬೇಕು ಅಂದರೂ 100 ಸಲ ಯೋಚನೆ ಮಾಡಬೇಕಲ್ಲಿ. ಸಾಕಾಯ್ತು ನಂಗೆ ಆ ಚಿನ್ನ. ನೋಡಿ ಸಂಧ್ಯಾ, ಚಿಕ್ಕ ವಯಸ್ಸಿಂದ ಕೈ ಹಿಡಿದು ಖರ್ಚು ಮಾಡಿ ಮಾಡಿ ನನಗೂ ಸಾಕಾಗೋಗಿದೆ. ಆದ್ರೇನು ಮಾಡೋದು, ಕೈ ಚೆಲ್ಲಿ ಖರ್ಚು ಮಾಡೋಷ್ಟು ಅನುಕೂಲ ನಮಗಿಲ್ವಲ್ಲ. ಹಾಗೆ ಹೇಳ್ಕೊಂಡಿರಿ. ಅನುಕೂಲ ಇಲ್ಲ ಅಂತ ಕೊರ್ಬೋದಲ್ಲ, ಅನುಕೂಲ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡಬೇಕು. ಅಪ್ಪಂದು ಹೆದರ್ಕೊಂಡು ಬದುಕೋ ನಿಮಗೆ ಎಲ್ಲಿ ಗೊತ್ತಿರುತ್ತವೆಲ್ಲ. ಸಂಧ್ಯಾ ಪ್ಲೀಸ್, ನಾನು ಆಡ್ಕೋಬೇಡ. ನಾನು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ತೀನಿ. ನೋಡಿದ್ದೀನಿ. ಮೊದಲು ನಿಮ್ಮ ಅಪ್ಪನ ಎದುರು ನಿಂತು ಧೈರ್ಯವಾಗಿ ಮಾತಾಡೋದನ್ನ ಕಲೀರಿ. ನನ್ನ ಸಂಬಳನ ನಾನೇ ಇಟ್ಕೊಳ್ತೀನಿ ಅಂತ ಹೇಳೋದು ಕಲೀರಿ. ಆಮೇಲೆ ಅದೇನೋ ಹೇಳಿದ್ರಲ್ಲ, ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ತೀನಿ ಅಂತ, ಆಮೇಲೆ ಎಲ್ಲಾನು ಮಾಡ್ಬೋದಂತ. ಸಂಧ್ಯಾ, ಯಾವಾಗಲೂ ನನ್ನ ಹೇಳಿ ಅನ್ನೋ ಥರನೇ ಮಾತಾಡಬೇಡ. ನೀನು ಇಷ್ಟೊಂದು ಹಣ ಖರ್ಚು ಮಾಡ್ತಾ ಇದೆಯಾ ಅಂದರೆ ಇದರಿಂದ ಏನೋ ಕಥೆ ಇದೆ ಅಂತ ನನಗನ್ನಿಸ್ತಾ ಇದೆ. ಮೊದಲು ಆ ವಿಷಯದ ಬಗ್ಗೆ ಮಾತಾಡು. ನಿನಗೆ ಖರ್ಚು ಮಾಡೋಕ್ಕೆ ಇಷ್ಟೊಂದು ಹಣ ಎಲ್ಲಿಂದ ಬಂತು? ನಿಮ್ಮ ತಾತ ಅಂತೂ ಕೊಟ್ಟಿರೋಕ್ಕೆ ಚಾನ್ಸೇ ಇಲ್ಲ ಬಿಡು. ನಿಮಗೆ ಯಾಕದೆಲ್ಲ? ನೋಡು, ನಮ್ಮ ಹಣಕಾಸು ಸ್ಥಿತಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಬೇಕಾಬಿಟ್ಟು ಹಣ ಖರ್ಚು ಮಾಡ್ತಾಯಿದ್ರೆ ಅದು ಯಾಕೆ ಅಂತ ಕೇಳೋದು ನನ್ನ ಕರ್ತವ್ಯ. ನಾವು ಯಾರಿಗೂ ಹೇಳ್ದೆ ಓಡ್ ಹೋಗಿ ಮದುವೆ ಆಗುವಾಗ ನನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಮಾತು ಕೊಟ್ಟಿದ್ರಿ. ಅದನ್ನು ಉಳಿಸ್ಕೊಳ್ಳೋದು ನಿಮ್ಮ ಕರ್ತವ್ಯ ಆಗಿತ್ತು. ಉಳಿಸ್ಕೊಂಡ್ರಾ? ಆಗ ಕರ್ತವ್ಯ ನೆನಪಾಗ್ಲಿಲ್ಲ, ಈಗ ದುಡ್ಡು ಹೇಗೆ ಬಂತು ಅಂತ ತಿಳ್ಕೊಳ್ಳೋದು ನಿಮ್ಮ ಕರ್ತವ್ಯನಾ? ಸಂಧ್ಯಾ ಪ್ಲೀಸ್, ನಿನ್ನ ಕೈಲಿ ದುಡ್ಡಿದೆ ಅಂದರೆ ಅದು ನನಗೂ ಖುಷಿನೇ.
ಆದರೆ ನಾವು ಮನೆಯವ್ರಿಗೆ ಗೊತ್ತಿಲ್ಲದೆ ಓಡಾಡ್ತಾ ಇದ್ದೀವಿ. ಅಕಸ್ಮಾತ್ ಅವ್ರಿಗೆ ಗೊತ್ತಾದರೆ ಉದ್ಧಾರ. ನನಗೆ ಸಿಕ್ಕಿರೋ ದುಡ್ಡಲ್ಲಿ 10 kg ಧೈರ್ಯ ತಗೋಬೋದು ಅಂತ ಇದ್ದಿದ್ದಿದ್ರೆ ಅದನ್ನ ಮೊದಲು ತಗೊಂಡು ನಿಮಗೆ ಕೊಡಿಸ್ತಿದ್ದೆ. ಏನು ಜನ್ಮನೋ. ಮೊದಲು ಟೆನ್ಷನ್ ಮಾಡ್ಕೊಳ್ಳೋದು ಬಿಟ್ಟು ನಡೀರಿ ನನ್ನ ಜೊತೆ. ಎಲ್ಲಿಗೆ? ಎಲ್ಲ ಆಮೇಲೆ ಹೇಳ್ತೀನಿ, ನಡೀರಿ. ಬೇಕಾದಷ್ಟು ಕೆಲಸ ಬಾಕಿ ಇದೆ. ಬನ್ರಿ ಬೇಗ. ಮಾಧವರೇ, ಊಟ. ತುಳಸಿಯವರೇ, ನಿಮ್ಮದು ಊಟ? ಇಲ್ಲ ಮಾಧವ್ ಅವರೇ, ಇವತ್ತು ನಾನು ತಿಂಡಿ ತಿಂದಿದ್ದೆ ತಡವಾಗಿ. ಯಾಕೋ ನಿಮ್ಮ ಮನಸ್ಸು ಸರಿ ಇಲ್ಲ ಅನಿಸುತ್ತೆ. ಏನಾದರೂ ಸಮಸ್ಯೆನಾ? ಹಾಗೇನಿಲ್ಲ, ನೀವು ಊಟ ಮಾಡಿ, ಈಗಾಗಲೇ ತಡ ಆಗಿದೆ. ಅವಳು ಹಿಡ್ಕೊಂಡಿದ್ದು ನನ್ನ ಬ್ಯಾಗ, ಅದರಲ್ಲಿದ್ದು ನನ್ನ ಹಣ. ನೀವು ಊಟ ಮಾಡ್ತಾ ಇರಿ, ನಾ 1 ನಿಮಿಷ ಬಂದೆ. ತುಳಸಿಯವರೇ, ಒಂದು ನಿಮಿಷ ತಿರುಗಿ ನೋಡಿ. ಫೋನ್ ಪಿಕ್ ಮಾಡು ಸಮರ್ಥ್. ಈ ವಿಷಯ ಕೇಳಿ ಏನು ಮಾಡಬೇಕು ಅಂತ ಗೊತ್ತಾಗದೆ ನಿಂಗೆ ಆಗ್ಲಿಂದ ಫೋನ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಫೋನ್ ಪಿಕ್ ಮಾಡು. ಹಾಯ್ ಸಮರ್ಥ್, ಈ ಫೈಲ್ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ತೀರಾ ಪ್ಲೀಸ್? ಸಮರ್ಥ್, ಫೋನ್ ಬರ್ತದೆ ನಿಮಗೆ? ಐ ಕ್ಯಾಚ್ ಯು ಲೇಟರ್. ಎಷ್ಟು ಸಲ ಫೋನ್ ಮಾಡಿದೆ ಗೊತ್ತಾ ನಿನಗೆ? ಸಾರಿ, ಸೈಲೆಂಟಲ್ಲಿತ್ತು. ಏನಾಯಿತು? ಏನಾದ್ರು ಪ್ರಾಬ್ಲಮ್ಮಾ? ವಾಟ್? 10 lakhs? ಹ್ಞೂ ಸಮರ್ಥ್, ನನಗೆ ಗಿಲ್ಟ್ ಫೀಲ್ ಆಗ್ತಿದೆ. ತಾತ ಎಷ್ಟು ಬೇಡ ಅಂದರೂ ಸಂಧ್ಯಾ ಈ ಮನೆಯಲ್ಲೇ ಇರಲಿ ಅಂತ ನನ್ನ ತಾತನ ಒಪ್ಪಿಸ್ದೆ. ಆದರೆ ಇವತ್ತು ತಾತ ಮಾತಾಡಬೇಕಾದ್ರೆ ಎಷ್ಟು ಸೋತು ಹೋಗಿದ್ರು ಗೊತ್ತಾ? ಹೇಗಾದರೂ ಮಾಡಿ ತಾತನ ದುಡ್ಡು ವಾಪಸ್ ಬರೋ ಹಾಗೆ ಮಾಡಬೇಕು ಸಮರ್ಥ್. ಬಾಸು, ನಿಂದೇನೂ ತಪ್ಪಿಲ್ಲ, ಅಳಬೇಡ ನೀನು.
ಮೊದಲು ಆ ರಾಕ್ಷಸಿ ಎಲ್ಲಿದ್ದಾಳೆ ಅಂತ ತಿಳ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಆಫೀಸಿಂದ ಬೇಗ ಬರ್ತೀನಿ. ಸರಿ. ಬನ್ನಿ, ಕೂತ್ಕೊಳ್ಳಿ ಪ್ಲೀಸ್. ಬನ್ನಿ. ಮಾಧವ್ ಅವರೇ, ನೀವು ಊಟ ಮಾಡಿ ದಯವಿಟ್ಟು. ನೀವು ಹೀಗಿರೋದು ನೋಡಿನೂ ನನಗೆ ಊಟ ಸೇರುತ್ತಾ? ಬೆಳಿಗ್ಗೆ ನಿಮ್ಮ ಮನೆಯಿಂದ ಹೊರಟಾಗ್ಲೂ ನೀವು ಯಾಕೋ ಬೇಜಾರಲ್ಲಿದ್ರಿ ಅಂತ ಅಂದ್ಕೊಂಡೆ. ಆದರೆ ನಾವು ಯಾವತ್ತೂ ಏನಾಯಿತು ಅಂತ ಒತ್ತಾಯ ಮಾಡಿ ಕೇಳಲ್ವಲ್ಲ. ಹೇಳ್ಕೋಬೇಕು ಅಂತಿದ್ರೆ ನೀವೇ ಹೇಳ್ತೀರಾ ಅಂತ ಸುಮ್ಮನಾದೆ. ಇನ್ವೆಸ್ಟರ್ ಯಾರು ಅಂತ ತಿಳ್ಕೊಳ್ಳೋದಕ್ಕೆ ನೀನು ಪ್ರೈವೇಟ್ ಇನ್ವೆಸ್ಟಿಗೇಟರ್ನ ಬಿಟ್ಟಿದ್ದು ನನಗೆ ಸ್ವಲ್ಪ ನೋವಾಯಿತು. ಎಲ್ಲೋ ಒಂದು ಕಡೆ ನಾನು ಮಾಡಿದ ತಪ್ಪೇನೋ, ಅದಕ್ಕೆ ಅವಿ ಹೀಗೆ ಮಾಡಿದ್ನೇನೋ ಅಂತ ಕೇಳ್ತಾಯಿತ್ತು. ಅದಕ್ಕೆ ಈ ಬಿಸ್ನೆಸ್ಸಲ್ಲಿ ದುಡ್ಡು ಹಾಕೋಕ್ಕಾಗಲ್ಲ ಅಂತ ಅಶ್ವಿನ್ಗೆ ಹೇಳಿಬಿಟ್ಟೆ. ಅಭಿ, ನನ್ನ ಮಾತು ಕೇಳು. ದೇರ್ ಇಸ್ ನಥಿಂಗ್ ಟು ಲಿಸನ್. ನಿನ್ಗೆ ಇಷ್ಟ ಇದೆಯೋ ಬಿಟ್ಟಿದೆಯೋ, ನಾನು ಇರೋ ವಿಷಯ ಹೇಳಲೇಬೇಕು. ನಿನ್ನ ಕಂಪ್ನಿ ಹಿಂದೆ ಯಾರೋ ಬ್ಲೈಂಡ್ ಇನ್ವೆಸ್ಟರ್ಸ್ ಇದ್ದಾರೆ ಅಂತ ನನಗೆ ಗೊತ್ತಾಯಿತು. ಅವರಿಂದ ಯಾವುದೇ ರೀತಿಯ ಅಪಾಯ ಆಗಬಾರ್ದು ಅಂತ ಅವ್ರು ಯಾರು ಎತ್ತ ಅಂತ ತಿಳ್ಕೊಳ್ಳೋಕೆ ಟ್ರೈ ಮಾಡಿದೆ ಅಭಿ. ಅಂದರೆ ನಾನು ಬಿಸ್ನೆಸ್ ನಡೆಸೋಷ್ಟು ಪೊಟೆನ್ಷಿಯಲ್ ಅನ್ನೋ ನಂಬಿಕೆ ನಿನಗಿಲ್ಲ. ನಾನಿನ್ನೂ ಮಗು ಅಂದ್ಕೊಂಡಿದ್ದೆ ಅಲ್ವಾ? ಅಥವಾ ನಾನು ಬಿಸ್ನೆಸ್ ಮಾಡೋದೇ ನಿಂಗೆ ಇಷ್ಟ ಇಲ್ವಾ? ಕೆಫೆನ ಪಬ್ ಮಾಡೋಕ್ಕೆ ಹೋದಾಗ ಡ್ಯಾಡ್ನ ಕಂಡ್ರೆ ಆಗದೆ ಇದ್ರು ನೀನು ಅವ್ರಿಗೆ ಸಪೋರ್ಟ್ ಮಾಡಿದೆ. ಈಗಲೂ ನಾನು ಏನಾದರೂ ಮಾಡ್ತೀನಿ ಅಂದರೆ ನೀನು ನಂಬ್ತಿಲ್ಲ. ಅದಕ್ಕೇನೆ ನಾನೇ ಇನ್ವೆಸ್ಟರ್ನ ಹೈಯರ್ ಮಾಡ್ಕೊಂಡ್ರು ಅದಕ್ಕೂ ಕಲ್ಲು ಹಾಕಿದ್ಯಾ. ಅಭಿ, ಯಾಕೋ ಹಾಗೆಲ್ಲ ಹೇಳ್ತೀಯ? ನನಗೆ ನಿನ್ನ ನೆಮ್ಮದಿ, ನಿನ್ನ ಖುಷಿ ಮುಖ್ಯ ಕಣೋ. ನೀನು ಹೇಳ್ದಂಗೆ ನಿನ್ನ ಮೇಲೆ ನಂಬಿಕೆ ಇಲ್ಲ ಅಂತಿದ್ರೆ ನಾನು ಯಾಕೆ ನಿಮ್ಮ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಮುಂದೆ ಬರ್ತಿದ್ದೆ ಹೇಳು? ಸಿಂಪಲ್. ನೀನು ನನ್ನ ಬಿಸ್ನೆಸ್ಸಲ್ಲಿ ದುಡ್ಡು ಹಾಕಿದ್ರೆ ನನ್ನನ್ನು ನಿನ್ನ ಕಂಟ್ರೋಲಲ್ಲಿ ಇಟ್ಕೋಬೋದಲ್ವಾ? ಅದಕ್ಕೆ ನಿನ್ನನ್ನು ಅರ್ಥನೇ ಮಾಡ್ಕೊಂಡಿಲ್ವಲ್ಲ. ನಾನು ಯಾವತ್ತಾದರೂ ಹಾಗೆ ಯೋಚನೆನಾದರೂ ಮಾಡ್ತೀನ ಹೇಳು? ಪ್ಲೀಸ್, ನೀನು ನನ್ನ ಅರ್ಥ ಮಾಡ್ಕೊಂಡಿದ್ಯಾ ಅಂತ ನಾನು ಅಂದ್ಕೊಂಡಿದ್ದೆ, ಆದರೆ ಅದು ಸುಳ್ಳು. ಫಸ್ಟ್ ಆಫ್ ಆಲ್ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ. ನಂಬಿಕೆನೇ ಇಲ್ಲ ಆದಮೇಲೆ ಏನು ಪ್ರಯೋಜನ? ತುಳಸಿಯವರೇ, ನಿಮಗೆ ಹೇಳೋಕ್ಕೆ ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ. ಹತ್ತಿರ ಸಮಾಧಾನ ಆಗುತ್ತೆ ಅಂದರೆ ಹತ್ಬಿಡಿ ಪ್ಲೀಸ್. ನೀವು ನನ್ನನ್ನು ಆಸ್ಪತ್ರೆಗೆ ಸೇರಿಸಿದ್ದು, ಜೊತೆಲೇ ಇದ್ದಿದ್ದು ಎಲ್ಲ ಗೊತ್ತಿತ್ತು. ಆದರೆ ಆಸ್ಪತ್ರೆ ಖರ್ಚೆಲ್ಲ ನೀವೇ ನೋಡ್ಕೊಂಡ್ರಿ ಅಂತ ಗೊತ್ತಿರಲಿಲ್ಲ. ಆ ವಿಷಯ ಇವತ್ತು ನನಗೆ ಗೊತ್ತಾಯಿತು. ನನ್ನಿಂದ ನಿಮಗೆ ತುಂಬ ತೊಂದರೆ ಆಯಿತು. ದಯವಿಟ್ಟು ಕ್ಷಮಿಸಿ. ತುಳಸಿಯವರೇ, ನೀವು ಅದ್ರ ಬಗ್ಗೆ ಯೋಚಿಸಿ ಇಷ್ಟು ಎಮೋಷ್ನಲ್ ಆಗಿದ್ದೀರಾ? ಅಷ್ಟೇ ಅಲ್ಲ ಮಾಧವ್ ಅವರೇ, ನಿಮಗೆ ಹಣನ ವಾಪಸ್ ಕೊಡಬೇಕು ಅಂತ ಮಾವನವರು ಹಣನ ಬ್ಯಾಂಕ್ನಿಂದ ಮನೆಗೆ ತಂದಿಟ್ಟಿದ್ರಂತೆ. ಅದಕ್ಕೆ ಅವ್ರು ನಿಮ್ಮನ್ನ ಮನೆಗೆ ಬರೋಕ್ಕೆ ಹೇಳಿದ್ದು. ಆದರೆ ಆ ಹಣನೆಲ್ಲ
ಸಮಾಧಾನ ಮಾಡ್ಕೊಳ್ಳಿ ತುಳಸಿಯವರೇ. ನಿಮಗೆ ಹೇಳಕ್ಕೆ ಕಷ್ಟ ಆಗ್ತಿದೆ ಅಂದರೆ ಬೇಡ. ಹಾಗೇನಿಲ್ಲ ಮಾಧವ್ ಅವರೇ, ಇಷ್ಟು ದಿನ ಎಷ್ಟೋ ವಿಷಯಗಳು ನಿಮ್ಮ ಹತ್ರ ಹೇಳ್ದೇ ಇದ್ರೇನೆ ಸರಿ ಅನ್ಸೋದು. ಆದ್ರೆ ಈಗೀಗ ನಿಮ್ಮ ಹತ್ರ ಹೇಳ್ಕೊಂಡ್ರೆ ಹಾಗೋರು ಅನ್ಸುತ್ತೆ. ಮಾವನವರು ನಿಮಗೆ ಕೊಡಬೇಕು ಅಂತ ತಂದಿಟ್ಟಿದ್ದ ದುಡ್ಡನ್ನೆಲ್ಲ ನನ್ನ ಮಗಳ ಸಂಧ್ಯಾ ಎಲ್ಲ ತಗೊಂಡೆಲ್ಲೋ ಹೋಗ್ಬಿಟ್ಟಿದ್ದಾಳೆ. ಫೋನ್ ಮಾಡಿದ್ರೆ ಫೋನ್ ತಗೋತಾ ಇಲ್ಲ. ಮಗಳೇ ಇಂಥ ಕೆಲಸ ಮಾಡಿದ್ಲು ಅಂತ ಬೇರೆಯವ್ರ ಹತ್ರ ಹೇಳ್ಕೊಳಕ್ಕೂ ಆಗೋದಿಲ್ಲ. ಆದ್ರೆ ಅವಳು ಇಂಥ ಕೆಲಸ ಮಾಡ್ತಾಳೆ ಅಂತ ಕನ್ಸ್ ಮನ್ಸಲ್ಲೂ ಎಣ್ಸಿರ್ಲಿಲ್ಲ ಮಾಧವ್ ಅವರೇ. ಅಳ್ಬೇಡಿ ಅಳ್ಬೇಡಿ ಪ್ಲೀಸ್, ಸಮಾಧಾನ ಮಾಡ್ಕೊಳ್ಳಿ. ಇಷ್ಟು ದಿನ ಮನೇಲೆಲ್ಲರೂ ಅವಳ ವಿರುದ್ಧ ನಿಂತಾಗ ನಾನೇ ಅವಳ ಪರ ನಿಂತಿದ್ದೆ. ಮಾವನವ್ರು ಎಷ್ಟು ಸಲ ಹೇಳಿದ್ರು ಅವ್ರ ಮಾತು ಕೇಳ್ದೇನೆ ನಾನೇ ಅವಳನ್ನ ತಲೆ ಮೇಲೆ ಕೂರಿಸ್ಕೊಂಡಿದ್ದೆ. ಇಷ್ಟೆಲ್ಲ ಆಗೋದಕ್ಕೆ ಪರೋಕ್ಷವಾಗಿ ನಾನೇ ಕಾರಣ. ಈ ಮಾವನವ್ರಿಗೆ ನಾನು ಹೇಗೆ ಮುಖ ತೋರಿಸ್ಲಿ ಮಾಧವ್ ಅವರೇ? ನನಗೀಗಲೂ ನೆನಪಿದೆ, ಬಸ್ನಲ್ಲಿ ಹೋದ್ರೆ ದುಡ್ಡು ಖರ್ಚಾಗತ್ತೆ ಅಂತ ಎಷ್ಟೋ ಸಲ ಮಾವನವರು 5-6 ಮೈಲಿ ನಡ್ಕೊಂಡು ಹೋಗೋರು. ಆಚೆ ಒಂದು ಕಾಫಿನೂ ಕುಡಿದೆ, ಒಂದೊಂದು ಪೈಸೆನೂ ಕೂಡಿಟ್ಟು ಉಳಿಸಿರೋ ದುಡ್ಡದು. ಅದನ್ನ ಇವಳು ಹೇಳ್ಕೊಳಕ್ಕೆ ಒಂಥರ ಅನ್ಸುತ್ತೆ. ಸಮಾಧಾನ ಮಾಡ್ಕೊಳ್ಳಿ ಪ್ಲೀಸ್. ಬೆಳಿಗ್ಗೆ ದತ್ತ ಅವರು ದುಡ್ಡು ವಾಪಸ್ ಕೊಡೋದಕ್ಕೆ ಸಮಯ ಕೇಳಿದ್ರು. ತುಂಬ ನೋವಲ್ಲೂ ಇದ್ದರು. ನನಗೆ ಸದ್ಯಕ್ಕೆ ಆ ಹಣದ ಅವಶ್ಯಕತೆ ಇಲ್ಲ. ಆದರೆ ಅವರ ದುಃಖಕ್ಕೆ ಕಾರಣ ಇದು ಅಂತ ಗೊತ್ತಿರಲಿಲ್ಲ. ನಿಮ್ಗೆ ಹೇಗೆ ಸಮಾಧಾನ ಮಾಡೋದು ಗೊತ್ತಾಗ್ತಿಲ್ಲ. ನೀವು ಅಳೋದು ನೋಡೋಕ್ಕಾಗ್ತಿಲ್ಲ. ಜೀವನ ಅಂದರೆ ಹೀಗೆ ತುಳಸಿಯವರೇ, ಕೆಲವು ತುಂಬ ಅನಿರೀಕ್ಷಿತ ಘಟನೆಗಳು ನಡೀತವೆ. ಈಗ ನಿಮ್ಮ ವಿಷಯಕ್ಕೂ ಅಷ್ಟೆ. ಕಷ್ಟಪಟ್ಟು ಸಂಪಾದಿಸಿದ ಹಣ ಹೋಯಿತು ಅನ್ನೋ ಹತಾಶೆ ಒಂದು ಕಡೆ ಆದರೆ, ತುಂಬ ನಮ್ಮದವರೇ ಹೀಗೆಲ್ಲ ಮಾಡಿದ್ರಲ್ಲ ಅನ್ನೋ ನೋವು ಇನ್ನೊಂದು ಕಡೆ. ಜೊತೆಯಲ್ಲಿ ಇದಕ್ಕೆಲ್ಲ ನೀವೇ ಕಾರಣ ಅನ್ನೋ ಗಿಲ್ಟ್ ಇಟ್ಕೊಂಡಿದ್ದೀರ. ಇದೆಲ್ಲ ಸೇರಿ ನಿಮಗೆ ದುಃಖ ಆಗ್ತಿದೆ. ನೋಡಿ, ಈ ಕ್ಷಣ ಯಾವಾಗಲೂ ಹೀಗೆ ಇರಲ್ಲ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಈ ಸಮಸ್ಯೆಗೆ ಏನೋ ಒಂದು ಪರಿಹಾರ ಹುಡ್ಕೋಣ. ನಾನು ಯೋಚಿಸ್ತೀನಿ. ನೀವು ಈಗ ಮನೆಗೆ ಹೋಗಿ. ಇಂಥ ಸ್ಥಿತಿಲಿ ನೀವಿವತ್ತು ಬರಬಾರ್ದಿತ್ತು. ವಿಷಯ ಗೊತ್ತಾದ ಮೇಲೂ ನಾನು ನಿಮ್ಮನ್ನು ಇಲ್ಲೇ ಇರಿಸ್ಕೊಳ್ಳೋದು ತಪ್ಪಾಗುತ್ತೆ. ದಯವಿಟ್ಟು ಹೊರಡಿ ತುಳಸಿಯವರೇ. ಮನೇಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ. ಮನಸ್ಸು ನಿರಾಳ ಆಗುತ್ತೆ.